ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಜಿ ಡಿ ಎಸ್ ಥರ್ಡ್ ಮೆರಿಟ್ ಲಿಸ್ಟ್ ಬಗ್ಗೆ ತುಂಬ ಜನ ಅಪ್ಡೇಟ್ನ ಕೇಳ್ತಾ ಇದ್ದೀರಾ. ಸೊ ಜಿ ಡಿ ಎಸ್ ಥರ್ಡ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ, ಕಟ್ ಆಫ್ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀರಾ. ಸೊ ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಮೊದಲನೇದಾಗಿ ಜಿ ಡಿ ಎಸ್ ಥರ್ಡ್ ಮೆರಿಟ್ ಲಿಸ್ಟ್ ಬಂದುಬಿಟ್ಟು ಯಾವಾಗ ಬರುತ್ತೆ ಅಂತಂದರೆ, ಈಗ 27ವರೆಗೂ ಕೂಡ ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗಿರೋ ಅಂಥವ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದಿದ ನಂತರ ಸೊ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟ್ಗೆ ಒಂದು 10 ಡೇಸ್ ಆದ್ರೂ ಟೈಮ್ ಬೇಕಾಗುತ್ತೆ ಮತ್ತು ವೇಕೆನ್ಸೀಸ್ನ ಕಲೆಕ್ಟ್ ಮಾಡಿಕೊಂಡು ಮೆರಿಟ್ ಲಿಸ್ಟ್ನ ರೆಡಿ ಮಾಡೋದಕ್ಕೆ. ಸೊ ಒಂದು 10 to 15 ಡೇಸ್ ಆದಮೇಲೆ ಅಂತ ಅಂದರೆ ನಿಮಗೆ ನೆಕ್ಸ್ಟ್ ಮಂತು 15 ಒಳಗಡೆ ನಿಮ್ಮ ಒಂದು ಥರ್ಡ್ ಮೆರಿಟ್ ಲಿಸ್ಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಥರ್ಡ್ ಮೆರಿಟ್ ಲಿಸ್ಟಲ್ಲಿ ಕಟ್ ಆಫ್ ಎಷ್ಟು ಇರ್ಬೋದು ಅಂತಂದರೆ, ನೀವು ನೋಡಿರ್ಬೋದು ಫಸ್ಟ್ ಮೆರಿಟ್ ಲಿಸ್ಟಿಂದ ಸೆಕೆಂಡ್ ಮೆರಿಟ್ ಲಿಸ್ಟಿಗೆ ತುಂಬ ಕಡಿಮೆ ಇಳಿದಿರೋ ಅಂಥದ್ದು ಕಟ್ ಆಫು. ಸೊ ಎಲ್ಲನೂ ಕೂಡ 97, 98, 96 ಇಷ್ಟರಲ್ಲೇ ಇದೆ. ಹಾಗಾಗಿ ಥರ್ಡ್ ಮೆರಿಟ್ ಲಿಸ್ಟಲ್ಲೂ ಕೂಡ ಒಂದು 94, 93ಗೆ ಲಾಸ್ಟ್ ಆಗುತ್ತೆ ಅನಿಸುತ್ತೆ. ಅದಕ್ಕಿಂತ ಒಳಗಡೆ ಖಂಡಿತವಾಗ್ಲೂ ಬರೋದಿಲ್ಲ. ಸೊ ಇದು ಕಟ್ ಆಫ್ ಆಗಿರುತ್ತೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಇನ್ನೂ ಯಾರ್ಯಾರೆಲ್ಲ ಹೋಗಿಲ್ಲ, ದಯವಿಟ್ಟು ಬೇಗ ಅಟೆಂಡ್ ಆಗಿ. 27ನೇ ತಾರೀಕು ಆದಮೇಲೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದರೆ ಖಂಡಿತ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಅಷ್ಟರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮುಗಿಸ್ಬಿಟ್ಟು ಆ ಒಂದು ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗ್ದಿರೋ ಅಂಥ ಒಂದು ಲಿಸ್ಟನ್ನು ಕಳಿಸ್ಬೇಕಾಗತ್ತೆ. ಹಾಗಾಗಿ ಅಷ್ಟರೊಳಗಡೆ ನೀವು ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಬೇಕಾಗತ್ತೆ. ಒಂದು ಸೆಟ್ಟು ಒರಿಜಿನಲ್ಲು ಹಾಗೆ 2 ಸೆಟ್ಟು ಜೆರಾಕ್ಸ್ ಕಾಪಿನ ತೊಗೊಂಡು ಹೋಗಿ ನೀವು ಯಾವ ಡಿವಿಷನಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಅದೇ ಡಿವಿಷನ್ನಿಗೆ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗತ್ತೆ. ಸೊ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಜಿ ಡಿ ಎಸ್ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.